ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಮೊನ್ನೆ ಮೆಗಾ ಆಕ್ಷನ್ ಮುಗೀತು. ಆ ಮೆಗಾ ಆಕ್ಷನ್ ನಾಗ ಎಲ್ಲರೂ ಅವ್ರವ್ರದ ಸ್ಕ್ವಾಡ್ ತಯಾರು ಮಾಡ್ಕೊಂಡಾರ. ಅದ್ರೊಳಗೆ ಎಷ್ಟು ಮಂದಿ ಆ ಪರ್ಫೆಕ್ಟ್ ಸ್ಕ್ವಾಡ್ ತಯಾರು ಮಾಡ್ಕೊಂಡಾರ, ಎಷ್ಟು ಮಂದಿ ಅಷ್ಟೇ ಓಕೆ ಸ್ಕ್ವಾಡ್ ತಯಾರು ಮಾಡ್ಕೊಂಡಾರ. ಈಗ ಅದು ನಮಗ್ ಬೇಡ. RCB ಸ್ಕ್ವಾಡ್ ಈಗ ಮುಂದ್ ಬರೋ ಸೀಸನ್ ನಾಗ ಹೆಂಗ್ ಐತಿ, ಫುಲ್ ಬೆಂಕಿ ಐತೋ ಏನ್ ಅಷ್ಟೇ ಓಕೆ ಐತೋ ಏನ್ ಸುಮ್ಮನೆ ಆರ್ಡಿನರಿ ಸ್ಕ್ವಾಡ್ ಐತು ಹೆಂಗ್ ಐತಿ, ಅದ್ರ ರಿಲೇಟೆಡ್ ಈ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಮತ್ತೆ ಲಾಸ್ಟಿಗೆ 10 ಈ ಸ್ಕ್ವಾಡಿಗೆ ಒಂದು ರೇಟಿಂಗ್ ಕೊಡೋದಾದ್ರ ಎಷ್ಟು ರೇಟಿಂಗ್ ಕೊಡಬಹುದು ಅದ್ರ ಬಗ್ಗೆನೂ ಮಾತಾಡೋನು. ಅದಕ್ಕಿಂತ ಮೊದಲ ಜಲ್ದಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಆಗ್ತಾನ ಮಾಡೋನು, ಬರ್ರಿ ಶುರು ಮಾಡೋನು. ಆಕ್ಷನ್ ನ ಒಂದನೇ ದಿನ, ಆ ದಿನ ಎಲ್ಲಾರು ಬೆಂಕಿ ಪ್ಲೇಯರ್ಸ್ಗಳು ಆಕ್ಷನ್ ನಾಗ ಬಂದಿದ್ರು. ಎಲ್ಲ ಫ್ಯಾನ್ಸ್ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತಪ್ಪ ಅಂದ್ರ ಈ ಪ್ಲೇಯರ್ಸ್ ಗಂತೂ 100% RCB ತಗೋತೈತಿ. ಈ ಪ್ಲೇಯರ್ಸ್ ನಮ್ಮ ಟೀಮ್ ನಾಗ ನೆಕ್ಸ್ಟ್ ಸೀಸನ್ ನಾಗ ಇದ್ದಂದ್ರ ಈ ಸಲ ಕಪ್ ನಮ್ಮದ ಅಂತ ಹೇಳಿ ಅನ್ಕೊಂಡು ಎಲ್ಲ ಫ್ಯಾನ್ಸ್ಗಳು ಕಾತುರತೆಯಿಂದ ಕಾಯ್ಕೊಂಡ್ ಕೂತಿದ್ರು. ಆದ್ರ ಅಲ್ಲಿ RCB ಮ್ಯಾನೇಜ್ಮೆಂಟ್ ಇಂದ ಒಂದು ಪ್ಲಾನೇ ಬೇರೆ ಇತ್ತು. KL ರಾಹುಲ್ ಹೋದ್ರು, ಶ್ರೇಯಸ್ ಅಯ್ಯರ್ ಹೋದ್ರು, ರಿಷಬ್ ಪಂತ್ ಹೋದ್ರು, UG ಚಹಲ್ ಹೋದ್ರು, ಮೊಹಮ್ಮದ್ ಸಿರಾಜ್ ಹೋದ್ರು. ಇಷ್ಟು ಮಂದಿ ಟಾಪ್ ಪ್ಲೇಯರ್ಸ್ ಒಳಗೂ RCB ಯಾವ ಪ್ಲೇಯರ್ಗೂ ಬೈ ಮಾಡ್ಲಿಲ್ಲ. ಇದು ಆಲ್ಮೋಸ್ಟ್ ಏನ್ ಫ್ಯಾನ್ಸ್ ಅನ್ಕೊಂಡ್ ಕೂತಿದ್ರಲ್ಲ ಅದ್ರ ಉಲ್ಟಾನೇ ಇತ್ತು. ಒಂದೇ ದಿನ ಇವ್ರ ಆಕ್ಷನ್ ನೋಡಿಂತ್ರು ಮಂದಿಗೆ ಏನ್ ಅನ್ಸ್ಬಿಡ್ತು, ಇವ್ ನಾವು ಪ್ರತಿ ವರ್ಷ ಬಂದಂಗ ಈಗೂನು ಹಂಗೆ ಬಂದಾರಲ್ಲ, ಹಳಿಗೆ ನಡೆಸಿದ್ರಲ್ಲಪ್ಪ ಇವ್ರು, ಯಾವ ಮಾರಾಯ ಹೆಂಗ್ ಟೀಮ್ ಮಾಡೋರು ಇವ್ರು ಅಂತ ಹೇಳಿ ಒಂದ್ ತಲೆಯಾಗ ಬಂತು ಮಂದಿಗೆ. ಆದ್ರೆ RCB ಮ್ಯಾನೇಜ್ಮೆಂಟ್ ಪ್ಲಾನ್ ಏನಿತ್ತು ಅದು ಬೇರೆನೇ ಇತ್ತು. ಬಂತ್ ನೋಡ್ರಿ ನೆಕ್ಸ್ಟ್ ಡೇ 25 ನವೆಂಬರ್. ಅಲ್ಲಿದಿಂದ RCB ಸಣ್ಣ ಪ್ಲೇಯರ್ಸ್ ಗಳಿಂದ ದೊಡ್ಡ ಬೇಟೆ ಆಡಕ್ ಶುರು ಮಾಡ್ತು. ಅಲ್ಲಿ ಒಂಥರ ಚಲೋ ಬಾಯಿಗಳನ್ನು RCB ಆ ದಿನದೊಳಗ ಮಾಡ್ತು. ಈಗ ಕಂಪ್ಲೀಟ್ ಆಗಿ ಸ್ಕ್ವಾಡ್ RCBದು ಹೆಂಗ್ ಐತ ಅಂತ ಹೇಳಿ ನೋಡಿದ್ರ ನೋಡ್ರಿ. ಅದ್ರೊಳಗ ಫಸ್ಟ್ ಪ್ಲೇಯರ್ RCB ಫಸ್ಟ್ ರಿಟೈರ್ಡ್ ಪ್ಲೇಯರ್ ವಿರಾಟ್ ಕೊಹ್ಲಿ, ದ ಕಿಂಗ್ ಕೊಹ್ಲಿ. ಇವ್ರ ಬಗ್ಗೆ ಏನು ಜಾಸ್ತಿ ಹೇಳೋದಕ್ಕಿಲ್ಲ, ಯಾಕಂದ್ರೆ ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತೈತಿ. ಒಂದು ಸಿಂಪಲ್ ಆಗಿ ಶಾರ್ಟ್ ಆಗಿ ಇವ್ರ ಬಗ್ಗೆ ಹೇಳ್ಬೇಕಂದ್ರ ಹೈಯೆಸ್ಟ್ ರನ್ ಸ್ಕೋರರ್ ಇಂದ IPL ಹಿಸ್ಟ್ರಿ, ಹೈಯೆಸ್ಟ್ ಸೆಂಚುರೀಸ್ ಬೈ ಪ್ಲೇಯರ್ ಇನ್ IPL ಹಿಸ್ಟ್ರಿ. ಮತ್ತೆ ಹಿಂಗ ಹಲವಾರು ರೆಕಾರ್ಡ್ಗಳು ಇವ್ರ ಹೆಸರಿಗೆ ಅದಾವು. ಹೇಳ್ಕೊತ ಹೋದ್ರೆ ವಿಡಿಯೋನು ಸಾಲಂಗಿಲ್ಲ. ಲಾಸ್ಟ್ ಇಯರ್ ಆರೆಂಜ್ ಕ್ಯಾಪ್ ಇವ್ರ ಹೆಸರಲ್ಲೇನೆ ಇತ್ತು. ಒಂದನೇ ಪ್ಲೇಯರ್ ವಿರಾಟ್ ಕೊಹ್ಲಿ ಆದ್ರೆ, ಎರಡನೇ ಪ್ಲೇಯರ್ RCB ಸ್ಕ್ವಾಡ್ ನಾಗ ಇರೋದು ರಜತ್ ಪತಿದಾರ್. ಯಾರೋ ಒಬ್ಬ ಪ್ಲೇಯರ್ ರಿಪ್ಲೇಸ್ಮೆಂಟ್ ಆಗಿ RCB ಟೀಮಿಗೆ ಬಂದ್ ಸೇರ್ಕೊಂಡಿದ್ರು. ಆಮೇಲೆ ಬಂದ ಶತಕನು ಹೊಡೆದಿದ್ರು, ಅದು ಪ್ಲೇ ಆಫ್ಸ್ ನಾಗ LSG ಅಗೇನ್ಸ್ಟ್. ಆ ಶತಕ ಹೊಡೆದ್ಮ್ಯಾಗ ಅಂತೂ RCB ಇವ್ರ ಮ್ಯಾಗ ಇಟ್ಟಿರೋ ಭರವಸೆ ಎಲ್ಲಿ ಕಳ್ಕೊಂಡಿಲ್ಲ. ಅವ್ರುನು ಆ ಕಳ್ಕೊಳ್ಳುವಂಗ ಆಡಿಲ್ಲ. ಲಾಸ್ಟ್ ಇಯರ್ ನಾಗ ಅಂತೂ ಅವ್ರಿಗೆ ಏನು ಒಂದು ಕೆಲಸ ಕೊಟ್ಟಿದ್ರು ಅದನ್ನ ಅಚ್ಚುಕಟ್ಟಾಗಿ ನಿಭಾಯಿಸಾರ. ಕಡಿಮೆ ಬಾಲಿಗೆ ಹೆಚ್ಚು ರನ್ ಹೊಡೆಯೋ ಒಂದು ಕೆಲಸ ಇತ್ತು. ಒಂದು 4-5 50 ಹೊಡೆದ್ರು. ಭಾರಿ ಸ್ಪಿನ್ನರ್ಸ್ ಗಳಿಗಂತೂ ತಿರುವಾಡಿ ಬಡಿತಾರೆ ಇವ್ರಂತರು. ಮಿಡಲ್ ಆರ್ಡರ್ ನಾಗ ರಿಟೈರ್ ಮಾಡ್ಯಾರ. ಒಟ್ ಸ್ಕ್ವಾಡ್ ನಾಗ ಅದರ ಬೆಂಕಿ ಪ್ಲೇಯರ್ ಅದಾರ. ಇನ್ನು ಮೂರನೇ ಪ್ಲೇಯರ್ RCB ಸ್ಕ್ವಾಡ್ ನಾಗ ಇರೋದು ಅದು ದೇವದತ್ ಪಡಿಕಲ್. ಅವ್ರಿಗೆ ಬಾಯ್ ಮಾಡ್ತು ಮೆಗಾ ಆಕ್ಷನ್ ನಾಗ RCB. ದೇವದತ್ ಪಡಿಕಲ್ ಅವರ ಜರ್ನಿ ಸ್ಟಾರ್ಟ್ ಆಗಿದ್ದ RCB ದಿಂದ. ಆ ಫಸ್ಟ್ ಸೀಸನ್ ಧೂಳ್ ಎಬ್ಬಿಸ್ಬಿಟ್ಟಿದ್ರು. ಆ ಸೀಸನ್ ಆದ್ಮ್ಯಾಗ RCB ಅವ್ರಿಗೆ ರಿಲೀಸ್ ಮಾಡ್ತು. ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವ್ರು ತಗೊಂಡ್ರು. ರಾಜಸ್ಥಾನ್ ರಾಯಲ್ಸ್ ಟೀಮ್ ಕಡೆದಿಂದ ಇವ್ರ ಕಡೆದಿಂದ ಹೇಳ್ಕೊಡುವಂತ ಪರ್ಫಾರ್ಮೆನ್ಸ್ ಏನು ಬರ್ಲಿಲ್ಲ. ಆಮೇಲೆ ಟ್ರೇಡ್ ಮಾಡಿ LSG ದವ್ರು ತಗೊಂಡ್ರು. LSG ದವ್ರ ಕಡೆದಿಂದ ಅಂತ ಏನು ಪರ್ಫಾರ್ಮೆನ್ಸ್ ಇವ್ರ ಕಡೆದಿಂದ ಬರ್ಲಿಲ್ಲ. ಅವರು ರಿಲೀಸ್ ಮಾಡಿದ್ರು. ಈಗ ಅವರ ಬೇಸ್ ಪ್ರೈಸಿಗೆ 2 ಕೋಟಿಗೆ RCB ದವ್ರು ಬೈ ಮಾಡ್ಯಾರ ವಾಪಸ್. ಆ ಒಂದ್ ಏನ್ ಅವ್ರಿಗೆ ಲಕ್ ಇತ್ತು ಫಸ್ಟ್ ಸೀಸನ್ ಆಗ RCB ಕಡೆ ಆಡಿದಾಗ, ಆ ಲಕ್ ವಾಪಸ್ ಬಂದ್ರು ಬರ್ಬೋದು. ಸಸ್ತೊಳಗ ಚಲೋ ಪಿಕ್ ಅಂತ ಹೇಳಿ ನನಗೆ ಅನ್ನಿಸ್ತೈತಿ ದೇವದತ್ ಪಡಿಕಲ್ ಅವರು. ಇನ್ನ ನೆಕ್ಸ್ಟ್ ಪಿಕ್ ಬ್ಯಾಟರ್ಸ್ ಕ್ಯಾಟಗರಿ ಒಳಗ ಸ್ವಸ್ತಿಕ್ ಚಿಕಾರ. UP ಲೀಗ್ ಏನು ಮೊನ್ನೆ ನಡೀತು, ಆ ಲೀಗ್ ನಾಗಂತೂ ತಿರುವಾಡಿ ಬಡದಾರ ಎಲ್ಲ ಬೋನಸ್ ಗಳಿಗೂ. ಯೋಚನೆ ಮಾಡ್ರಿ, UP ಒಳಗೆ ಯಾವ ಸ್ಟೇಡಿಯಂ ಐತಲ್ರಿ, ಅದು ಎಕಾನಾ ಸ್ಟೇಡಿಯಂ. ಆ ಸ್ಟೇಡಿಯಂನಾಗ ಬ್ಯಾಟರ್ಸಿಗೆ ಅಷ್ಟು ಈಸಿ ಇರಂಗಿಲ್ಲ. ನಾವು ನೋಡಿವೆಲ್ಲ IPL ಸೀಸನ್ ನಾಗನು ಅಂತ ಒಂದು ಸ್ಟೇಡಿಯಂನಾಗೇನೆ ಎಲ್ಲಾ ಬಾಲರ್ಸ್ ಗಳಿಗೂ ಮೂಲಿಗೆ ತಿರುವಾಡಿ ಬಡದಾರ ಅಂದ್ರೆ ಏನು ಯೋಚನೆ ಮಾಡ್ರಿ. IPL ನಾಗ ಏನ್ ಪಿಚಸ್ ಗಳು ಅದಾವ, ಏನು ಸ್ಟೇಡಿಯಂಗಳು ಅದಾವ, ವಾಂಖೇಡೆ ಇತ್ತು, ಚಿನ್ನಸ್ವಾಮಿ ಇತ್ತು. ಇಲ್ಲಿ ಇವ್ರದ್ದು ಬ್ಯಾಟಿಂಗ್ ಯಾವ ರೀತಿ ಆಡಬಹುದು, ಅಕಸ್ಮಾತ್ ಏನ್ರಿ ಪ್ಲೇಯಿಂಗ್ ಲೆವೆನ್ದಾಗ ಜಾಗ ಸಿಕ್ತಂದ್ರ. ಪ್ಲೇಯಿಂಗ್ ಲೆವೆನ್ದಾಗ ಇವ್ರಿಗೆ ಜಾಗ ಸಿಗ್ತೈತೋ ಏನ್ ಬಿಡ್ತೈತೋ ಅದು ಸೆಕೆಂಡ್ರಿ. ಒಟ್ಟು ಚಲೋ ಪಿಕ್ ಇಲ್ಲಿ ಮಾಡ್ಯಾರ. ಒಟ್ಟು ಪ್ಯೂರ್ ಬ್ಯಾಟರ್ಸ್ ಆಗಿ ಇಲ್ಲಿ RCB ಸ್ಕ್ವಾಡ್ ನಾಗ ಇರೋದಂದ್ರ ಅದು 4 ಮಂದಿ: ವಿರಾಟ್ ಕೊಹ್ಲಿ, ರಜತ್ ಪತಿದಾರ್, ದೇವದತ್ ಪಡಿಕಲ್ ಮತ್ತು ಸ್ವಸ್ತಿಕ್ ಚಿಕಾರ. ಇಲ್ಲಿ ಆಲ್ ರೌಂಡರ್ಸ್ ಮತ್ತು ಬೌಲರ್ಸ್ ಒಳಗ RCB ಸ್ಕ್ವಾಡ್ ನಾಗ ತುಂಬಿ ತುಳ್ಕಾಡಕತ್ತಾರ. ಆಲ್ ರೌಂಡರ್ಸ್ ಲಿಸ್ಟ್ ನಾಗ ಯಾರ್ಯಾರ ಅದಾರ ಈಗ RCB ಸ್ಕ್ವಾಡ್ ನಾಗ ಅನ್ನೋದಾದ್ರ, ಒಂದೇದು ಲಿಯಾಮ್ ಲಿವಿಂಗ್ಸ್ಟನ್. ಫಸ್ಟ್ ಬಾಯ್ RCB ಮಾಡಿದ್ದಂದ್ರ ಅದು ಲಿಯಾಮ್ ಲಿವಿಂಗ್ಸ್ಟನ್. ಪಂಜಾಬ್ ಕಿಂಗ್ಸ್ ಟೀಮ್ ನಾಗ ಒಂದ್ ಸೀಸನ್ ನಾಗಂತೂ ಫುಲ್ ಧೂಳ್ ಎಬ್ಬಿಸ್ಬಿಟ್ಟಿದ್ರು. ಪೂರ್ತಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ರು. ಇನ್ನೊಂದ್ ಸೀಸನ್ ಅಷ್ಟೇನ್ ಹೇಳ್ಕೊಳ್ಳೋಂಗಾಗ್ಲಿಲ್ಲ. ಆದ್ರೆ ಚಲೋ ಅದಾರ್ರಿ, ಬಿಗ್ ಹಿಟ್ಟರ್ ಅಲ್ಲ, ಬಿಗ್ ಹಿಟ್ಟರ್ ಅದಾರ ಇವ್ರಂತೂ. 100% ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆನ್ದಾಗ ಆಡುವಂತ ಪ್ಲೇಯರ್ನೇ ಅದಾರ. ಒಂದಂದ್ರೂ ಕನ್ಫರ್ಮ್ ಐತಿ, ಈ ಸಲ ಇವ್ರು ಎಷ್ಟು ಬಾಲ್ ಕಳಿತಾರ ಅನ್ನೋದು ನಾವು ಲೆಕ್ಕ ಹಾಕ್ಬೇಕಷ್ಟ. ಬೆಂಕಿ ಪಿಕ್ ಇದು, ಬೆಂಕಿ ಪ್ಲೇಯರ್ ಅದಾರ. ಇನ್ನು ನೆಕ್ಸ್ಟ್ ಪಿಕ್ ಆಲ್ ರೌಂಡರ್ ನಾಗ ಕೃಣಾಲ್ ಪಾಂಡ್ಯ. ನಾವು ಮಾತಾಡಿದ್ವಿ ಕೃಣಾಲ್ ಪಾಂಡ್ಯ ಅಂತ ಪ್ಲೇಯರ್ ಒಬ್ಬರದು
ಅವಶ್ಯಕತೆ ಐತಿ ಆರ್ ಸಿ ಬಿ ಟೀಮಿಗೆ ಅಂತ ಹೇಳಿ. ಒಬ್ಬ ಸ್ಪಿನ್ ಬೌಲರ್ ವಿತ್ ಆಲ್ ರೌಂಡರ್, ಡೌನ್ ದ ಆರ್ಡರ್ ಸ್ವಲ್ಪ ಬ್ಯಾಟಿಂಗ್ ಹೆಲ್ಪ್ ಆಗುವಂಗ ಇರಬೇಕು ಅಂತ ಹೇಳಿ ಕೃಣಾಲ್ ಪಾಂಡೆ ಅವರಿಗೆ ಇಲ್ಲಿ ಆಪ್ಷನ್ ಆಗಿ ಬೈ ಮಾಡ್ಯಾರ. ಇವರು 100% ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆನ್ ದಾಗ ಆಡ್ಸುವಂತ ಪ್ಲೇಯರ್ ಏನೇ ಇರ್ತಾರ. ಡೌನ್ ದ ಆರ್ಡರ್ ಬ್ಯಾಟಿಂಗ್ ಹೆಲ್ಪ್ ಆಗ್ತೈತಿ. ಪ್ಲಸ್ ಪವರ್ ಪ್ಲೇ ಒಳಗ ಒಂದ್ 2 ಓವರ್ ಇವ್ರು ಚಲೋ ಎಕಾನಾಮಿಕ್ ಆಗಿ ಹಾಕೊಡೋ ಒಂದು ಚಾನ್ಸಸ್ ಐತಿ. ಸ್ಟಂಪ್ ಟು ಸ್ಟಂಪ್ ಬೌಲಿಂಗ್ ಮಾಡ್ತಾರ, ಪೂರ್ತಿ ಎಕಾನಾಮಿಕಲ್ ಅದಾರ. IPL ಹಿಸ್ಟ್ರಿ ಒಳಗನ ಚಲೋ ಪಿಕ್ 5 ಕೋಟಿ ಮ್ಯಾಗ್ ಇವ್ರಿಗೆ ಕೊಟ್ಟಿದ್ದಕ್ಕೂ ಏನ್ ಅಡ್ಡಿ ಇಲ್ಲ. ಚಲೋ ಪಿಕ್ ಕೃಣಾಲ್ ಪಾಂಡೆ ಅಂತ ಹೇಳಿ ನನಗೆ ಅನಿಸ್ತೈತಿ. ಆಲ್ ರೌಂಡರ್ಸ್ ನಾಗ ನೆಕ್ಸ್ಟ್ ಪಿಕ್ ಟೀಮ್ ಡೇವಿಡ್ ಅವ್ರದ್ದು ಜರ್ನಿನೂ RCB ಒಳಗೆ ಸ್ಟಾರ್ಟ್ ಮಾಡಿದ್ರು. RCB ಒಳಗ ಏನು ಅಂತ ಪರ್ಫಾರ್ಮೆನ್ಸ್ ಅವ್ರ ಕಡೆದಿಂದ ಬರ್ಲಿಲ್ಲ. ಇವ್ರಿಗೆ ರಿಲೀಸ್ ಮಾಡಿದ್ರು, ಮುಂಬೈ ಇಂಡಿಯನ್ಸ್ ಅವ್ರು ತಗೊಂಡ್ರು. ಅಲ್ಲಿ 1-2-3 ಮ್ಯಾಚ್ ವಿನ್ ಮಾಡಿ ಕೊಟ್ರು. ಅದನ್ನ ಬಿಟ್ರೆ ಅಂತ ಏನ್ ಹೇಳ್ಕೊಳ್ಳೋ ಪರ್ಫಾರ್ಮೆನ್ಸ್ ಅಂದ್ರ ಅವ್ರ ಬೆಲೆಕ್ಕೆ ತಕ್ಕಂಗ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಕಡೆದಿಂದ ಮುಂಬೈ ಇಂಡಿಯನ್ಸ್ ಟೀಮ್ನಾಗೂ ಬರ್ಲಿಲ್ಲ. ಅದ್ರ ಸಂಬಂಧ ಅವ್ರಿಗೆ ರಿಲೀಸ್ ಮಾಡಿದ್ರು. ವಾಪಸ್ ಹೊಳ್ಳಿ ತಗೊಳಕ್ ಅವ್ರು ಟ್ರೈನು ಮಾಡ್ಲಿಲ್ಲ. 3 ಕೋಟಿಗೆ RCB ದವ್ರು ತಗೊಂಡಾರೆ. ಇವ್ರಿಗೆ ಸ್ಟ್ರೇಟ್ ಅವೇ ಪ್ಲೇಯಿಂಗ್ ಲೆವೆನ್ ದಾಗ ಆಡಿಸ್ತಾರೋ ಏನ್ ಒಂದು ಬ್ಯಾಕಪ್ ಪ್ಲೇಯರ್ ಆಗಿ ಇಟ್ಕೋತಾರೋ ಅದಂತೂ ಗೊತ್ತಿಲ್ಲ. ಒಟ್ 3 ಕೋಟಿಗೆ ತಗೊಂಡಾರಪ್ಪ ಅಂದ್ರ ಒಂದು ಚಲೋ ಪಿಕ್ ಅಂತ ಹೇಳಿ ಅನ್ಬೋದು. ಏನ್ ಅಂತ ಬೆಂಕಿ ಪಿಕ್ ಅಂತ ಹೇಳಿ ನಾ ಇಲ್ಲಿ ಹೇಳಂಗಿಲ್ಲ ಟೀಮ್ ಡೇವಿಡ್ ಅವ್ರಿಗೆ. ಯಾಕಂದ್ರೆ ರೀಸೆಂಟ್ ಆಗಿ ಅಂತ ಧೂಳ್ ಎಬ್ಬಿಸೋ ಪರ್ಫಾರ್ಮೆನ್ಸ್ ನಾನಂತೂ ಅವ್ರ ಕಡೆದಿಂದ ಎಲ್ಲಿ ನೋಡಾಕತ್ತಿಲ್ಲ. ನೀವೇನ್ರೆ ನೋಡಿದ್ರ ಕಮೆಂಟ್ ಮಾಡಿ ಹೇಳ್ರಿ. ನನಗ ಅನ್ಸೋ ಮಟ್ಟಿಗೆ ಇದು ಒಂದು ಓಕೆ ಪಿಕ್ ಟೀಮ್ ಡೇವಿಡ್ ಅಂತ ಹೇಳಿ ಅನಿಸ್ತೈತಿ. ನೆಕ್ಸ್ಟ್ ಪ್ಲೇಯರ್ ಆಲ್ ರೌಂಡರ್ ನಾಗ RCB ತಗೊಂಡಿದ್ದು ಜಾಕೋಬ್ ಬೆಥೆಲ್. ಬೆಂಕಿ ಪ್ಲೇಯರ್ ಅದಾರ. ನಾನಂತೂ ಇವರಿಗೆ 100 ಲೀಗ್ ಏನ್ ನಡೀತೈತಲ್ರಿ ಇಂಗ್ಲೆಂಡ್ ನಾಗ, ಅಲ್ಲಿದಿಂದ ಲಾಸ್ಟ್ 100 ಲೀಗ್ ದಿಂದನು ಫಾಲೋ ಮಾಡಕತ್ತೀನಿ. ಬೆಂಕಿ ಪ್ಲೇಯರ್ ಅದಾರ. ಬ್ಯಾಟಿಂಗ್ ಚಲೋ ಮಾಡ್ತಾರ, ಬೌಲಿಂಗ್ ತಕ್ಕ ಮಟ್ಟಿಗೆ ಮಾಡ್ತಾರ, ಫೀಲ್ಡಿಂಗ್ ಅಂದ್ರೂ ಬೆಂಕಿ ಮಾಡ್ತಾರ. ಒಟ್ ಒಂದು ಪ್ಯೂರ್ ಅಸೆಟ್ ಇವ್ರ RCB ಟೀಮಿಗೆ ಆಗೋ ಚಾನ್ಸಸ್ ಐತಿ. ಅಕಸ್ಮಾತ್ ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆನ್ ದಾಗ ಆಡ್ಸಿದ್ರ ಅಂದ್ರ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅದಾರ. ಈಗೀಗ ಇಂಟರ್ನ್ಯಾಷನಲ್ ಒಳಗೂ ಸದ್ದು ಮಾಡಕತ್ತಾರ. ರೀಸೆಂಟ್ ಆಗಿ ನಾನು ನೋಡಿದ್ದು ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ಬೆಂಕಿ ಬ್ಯಾಟಿಂಗ್ ಮಾಡ್ಯಾರ. RCB ಒಳಗೆ ಇವ್ರಿಗೆ ಆಡ್ಸಿದ್ರ ಅಂದ್ರ ಮಿಡಲ್ ಆರ್ಡರ್ ನಾಗ ಆಡಿಸಬಹುದು, ಇಲ್ಲ ಅಂದ್ರ ಫಿನಿಶಿಂಗ್ ಇವ್ರು ಚಲೋ ಮಾಡಿ ಕೊಡುವಂತ ಶಕ್ತಿ ಇವ್ರಿಗೆ ಐತಿ. ನೋಡೋಣ ಮಿಡಲ್ ಆರ್ಡರ್ ನಾಗ ಆಡಿಸ್ತಾರೋ ಏನ ಫಿನಿಶಿಂಗ್ ಇಡ್ತಾರೋ ಏನ್ ಇವ್ರಿಗೆ ಬ್ಯಾಕಪ್ ಪ್ಲೇಯರ್ ಆಗಿ ಯೂಸ್ ಮಾಡ್ಕೋತಾರ ನೋಡೋಣ. ಒಟ್ ಇದು ಅಂತೂ ಬೆಂಕಿ ಪಿಕ್ ಐತಿ ಜಾಕೋಬ್ ಬೆಥೆಲ್. ನೆಕ್ಸ್ಟ್ ಆಲ್ ರೌಂಡರ್ ಲಿಸ್ಟ್ ನಾಗ RCB ತಗೊಂಡಿದ್ದು ರೊಮಾರಿಯೋ ಶೆಫರ್ಡ್. ವೆಸ್ಟ್ ಇಂಡಿಯನ್ ಪೇಸ್ ಬೌಲಿಂಗ್ ಆಲ್ ರೌಂಡರ್ ರೊಮಾರಿಯೋ ಶೆಫರ್ಡ್. ಲಾಸ್ಟ್ ಸೀಸನ್ ಮುಂಬೈ ಇಂಡಿಯನ್ಸ್ ಕಡೆ ಆಡಿದ್ರು. 1 ಓವರ್ ನಾಗ ಏನು ಡೆಲ್ಲಿ ಅಗೇನ್ಸ್ಟ್ 30 ರನ್ ಮ್ಯಾಗ್ ಏನ್ ಹೊಡೆದಿದ್ರು, ಅದಂತೂ ಒಂದು ಬೆಂಕಿ ಮ್ಯಾಚ್ ಇವ್ರದಾಗಿತ್ತು. ಅದಾದ್ಮ್ಯಾಗ ಇವ್ರ ಕಡೆದಿಂದ ಇಲ್ಲಿ ಹೇಳ್ಕೊಳ್ಳುವಂತ ಪರ್ಫಾರ್ಮೆನ್ಸ್ ಬಂದಿಲ್ಲ. ಆದ್ರ ಚಲೋ ಪಿಕ್ ಅದಾರ್ರಿ. ಒಂದ್ ಚಲೋ ಬ್ಯಾಕಪ್ ಆಪ್ಷನ್ ಅದಾರ. ಬೌಲಿಂಗ್ ಮಾಡ್ತಾರ, ಬ್ಯಾಟಿಂಗ್ ಮಾಡ್ತಾರ. ಒಂದ್ 8-9 ನಂಬರ್ ಪ್ಲೇಸಿಗೆ ಬಂದ ದನಕ ಹಿಟ್ಟಿಂಗ್ ಮಾಡ್ತಾರ. ಚಲೋ ಒಂದು ಆಪ್ಷನ್ ಇಲ್ಲಿ ರೊಮಾರಿಯೋ ಶೆಫರ್ಡ್ ಅವರಿಗೆ ಪಿಕ್ ಮಾಡಿದ್ದು. ನೆಕ್ಸ್ಟ್ ಸ್ವಪ್ನಿಲ್ ಸಿಂಗ್, ಎಕ್ಸ್ RCB ಪ್ಲೇಯರ್. ಇವ್ರು ಬಂದಾಗಿನಿಂದನೇ 6 ಮ್ಯಾಚ್ RCB ವಿನ್ ಹಾಕೋತ ಹೋಗಿತ್ತು. ಲಾಸ್ಟ್ ಸೀಸನ್ 7ನೇ ಮ್ಯಾಚ್ ಒಂದು ಸೋತ್ ಹೊರಗೆ ಬಂದ್ ಬಿಡ್ರಿ, ಅದು ಬೇರೆ. ಆದ್ರೆ ಒಂದು ಲಕ್ಕಿ ಚಾರ್ಮ್ ಆಗಿ ಇವ್ರು RCB ಟೀಮಿಗೆ ಕಾಣಿಸ್ಕೊಂಡ್ರು. ಆ ಪವರ್ ಪ್ಲೇ ಒಳಗೆ 1-2 ಓವರ್ ಬೌಲಿಂಗ್ ಮಾಡಿದ್ರು. ಬರೇ ಬೌಲಿಂಗ್ ಮಾಡಿದ್ರು, ವಿಕೆಟ್ ತೆಗೆದು ಕೊಟ್ರು. ಮತ್ತೆ ಡೌನ್ ದ ಆರ್ಡರ್ ಬಂದ ಚಲೋ ಬ್ಯಾಟಿಂಗ್ ಮಾಡಿದ್ರು. ಸಸ್ತೊಳಗ ಮಸ್ತ್ ಪಿಕ್ ಸ್ವಪ್ನಿಲ್ ಸಿಂಗ್ ಅವರಿಗೂ ತಗೊಂಡಾರ. ಪ್ಲೇಯಿಂಗ್ ಲೆವೆನ್ ದಾಗ ಆಡಿಸ್ತಾರೋ ಬಿಡ್ತಾರೋ ಅದನ್ನ ಆಮೇಲೆ ನೋಡೋಣ. ನೆಕ್ಸ್ಟ್ ಪ್ಲೇಯರ್ RCB ತಗೊಂಡಿದ್ದು ಮನೋಜ್ ಬಾಂಡ್ಗೆ. ಇವರು ಆಲ್ ರೌಂಡರ್ ಅದಾರ, ಮೀಡಿಯಂ ಪೇಸ್ ಬೌಲಿಂಗ್ ಆಗ್ತಾರ, ಬೆಂಕಿ ಹಿಟ್ಟರ್ ಅದಾರ. ಲಾಸ್ಟ್ ಸೀಸನ್ ಮಹಾರಾಜ ಟ್ರೋಫಿ ಒಳಗ ಎಲ್ಲಾ ಬಾಲರ್ಸ್ ಗಳಿಗೂ ತಿರ್ಬ್ಯಾಡ್ ಬಡದಾರ. ಅದನ್ನ ನೋಡಿನೇ ಈ ಸಲ ಮತ್ತ RCB ಬೈ ಮಾಡೈತಿ. ಹೋದ್ ಸೀಸನ್ ನಾಗ ಇವ್ರ ಟ್ಯಾಲೆಂಟ್ ಬರೀ ಹೊರಗ್ ಕುಂದರ್ಸಿ ವೇಸ್ಟ್ ಮಾಡ್ಯಾರ. ಆದ್ರೆ ನೋಡೋಣ ಈ ಸಲ RCB ಇವರಿಗೆ ಕರೆಕ್ಟ್ ಆಗಿ ಯೂಸ್ ಮಾಡ್ಕೋತೈತಿ ಏನ್ ಇಲ್ಲ ಅಂತ ಹೇಳಿ. ನೆಕ್ಸ್ಟ್ ವಿಕೆಟ್ ಕೀಪರ್ಸ್ ಕ್ಯಾಟಗರಿ ಒಳಗ ನೋಡಿದ್ರ ಅಲ್ಲಿ ಇಬ್ಬರೇ ಪ್ಲೇಯರ್ಸ್ ಗೆ RCB ಬೈ ಮಾಡೈತಿ. ಅದ್ರೊಳಗ ಒಬ್ರು ಫಿಲಿಪ್ ಸಾಲ್ಟ್, ಚಾಂಪಿಯನ್ ಟೀಮ್ ನ ಚಾಂಪಿಯನ್ ಓಪನರ್ ಫಿಲಿಪ್ ಸಾಲ್ಟ್. ಯಾಕಂದ್ರ ಹೋದ್ ಸೀಸನ್ ನಾಗ ಏನ್ ಚಾಂಪಿಯನ್ ಆಯ್ತು ಕೋಲ್ಕತಾ ನೈಟ್ ರೈಡರ್ಸ್, ಆ ಟೀಮಿನ ಓಪನರ್ ಇವ್ರಾಗಿದ್ರು. 11 ಕೋಟಿ ಮ್ಯಾಗ ಕೊಟ್ಟಾರ ಇವರಿಗೆ. ಬೆಂಕಿ ಬಾಯ್ ಇದು. ಇವ್ರಿಗೆ ಏನಾರ ಒಂದು 3-4 ಓವರ್ ನಿಂದ್ರಾಕ ಬಿಟ್ರು ಅಪೋಸಿಟ್ ಟೀಮ್ ಬೌಲರ್ಸ್ ಗಳು ಅಂದ್ರೆ ಅಲ್ಲಿದಿಂದ ಧ್ವಂಸನೆ ಮಾಡ್ಬಿಡ್ತಾರ. ಒಂದು ಬೆಂಕಿ ಓಪನರ್ ಗೆ RCB ಬೈ ಮಾಡ್ಯಾರ. ಇದು ಅಂತೂ ಒನ್ ಆಫ್ ದ ಬೆಸ್ಟ್ ಪಿಕ್ ಈ ಸೀಸನ್ ನಾಗ RCB ಮಾಡಿದ್ದು ಫಿಲಿಪ್ ಸಾಲ್ಟ್. ಇನ್ನ ನೆಕ್ಸ್ಟ್ ವಿಕೆಟ್ ಕೀಪರ್ಸ್ ಕ್ಯಾಟಗರಿ ಒಳಗ ಇನ್ನ ಒಂದು ಪ್ಲೇಯರ್ RCB ಬೈ ಮಾಡಿರೋದು ಅದು ಜಿತೇಶ್ ಶರ್ಮಾ. ಇವ್ರಿಗೂ 11 ಕೋಟಿ ಕೊಟ್ರು. ಒಂದ್ ಸ್ವಲ್ಪ ಓವರ್ ಪ್ರೈಸ್ ಅಂತ ಹೇಳಿ ಅನ್ಸಿದ್ರು ಇರ್ಲಿ, ತಕ್ಕ ಮಟ್ಟಿಗೆ ಓಕೆ ಅಂತ ಹೇಳಿ ಅನ್ಬೋದು. ಹೋಸತ ಏನು ದಿನೇಶ್ ಕಾರ್ತಿಕ್ ಅವರಿಗೆ ಒಂದು ಕೆಲಸ ಕೊಟ್ಟಿದ್ರು, ಈ ಸಲ ಆ ಕೆಲಸ ಜಿತೇಶ್ ಶರ್ಮಾ ಅವರಿಗೆ ಕೊಡೋ ಚಾನ್ಸಸ್ ಐತಿ. ಫಿನಿಶಿಂಗ್ ರೋಲ್ ಆ ಕೆಲಸ ಅವ್ರು ಪಂಜಾಬ್ ಕಿಂಗ್ಸ್ ನಾಗ ಒಂದ್ ಸ್ವಲ್ಪ ಮ್ಯಾಚ್ ಮಾಡಿಕೊಟ್ಟಾರ. ಒಂದ್ ಸೀಸನ್ ಪೂರ್ತಿ ಕನ್ಸಿಸ್ಟೆಂಟ್ ಆಗಿ ಪಂಜಾಬ್ ಕಿಂಗ್ಸ್ ಟೀಮಿಗೆ ಇವ್ರು ಆಡ್ಯಾರ. ಇನ್ನ ಒಂದ್ ಸೀಸನ್ ಅಷ್ಟೇನ್ ಇವ್ರಿಗೆ ಹೇಳ್ಕೊಡುವಂಗಾಗಿಲ್ಲ. ಆದ್ರೆ ಈಗ RCB ಅವ್ರು ತಗೊಂಡಾರ, ಮಸ್ತ್ ಪಿಕ್ ಐತಿ. ಓವರ್ ಆಲ್ ಹೇಳ್ಬೇಕಂದ್ರ ವಿಕೆಟ್ ಕೀಪರ್ಸ್ ಇಬ್ಬರು ಬೆಂಕಿ ಪಿಕ್ ಇದು RCB ಕಡೆಯಿಂದ. ನೆಕ್ಸ್ಟ್ ಬೌಲರ್ಸ್ ಕ್ಯಾಟಗರಿ ಒಳಗ RCB ಪಿಕ್ ಮಾಡಿರುವಂತ ಪ್ಲೇಯರ್ಸ್ ಅದ್ರೊಳಗೆ ಒಂದೇದ್ದು ಜಾಶ್ ಹ್ಯಾಜಲ್ವುಡ್.
RCB ಕಡೆನೇ ಇದ್ರು, ಎಕ್ಸ್ RCB ಪ್ಲೇಯರ್. RCB ಕಡೆ ಇದ್ದಷ್ಟೆಲ್ಲಾನು ಇವ್ರು ಚಲೋ ಆಡ್ಯಾರ, ಬಾರಿ ಕನ್ಸಿಸ್ಟೆಂಟ್ ಆಗಿ IPL ನಾಗ ಜಾಶ್ ಹ್ಯಾಜಲ್ವುಡ್ ಅವ್ರು ಆಡ್ಯಾರ. ಎಕನಾಮಿಕಲ್ ಅದಾರ, ಈ ಕಡೆ ವಿಕೆಟ್ ನು ತೆಗೆದುಕೊಟ್ಟಾರ. ಒಬ್ಬ ಪ್ರೀಮಿಯಂ ಫಾರಿನ್ ಪೇಸರ್ ಅದಾರ. ಚಲೋ ಪಿಕ್ ಇದು RCB ತಗೊಂಡಿದ್ದು. ಇವ್ರ ಜೊತೆ ಇಲ್ಲಿ ತಗೊಂಡಿದ್ದು ಭುವನೇಶ್ವರ್ ಕುಮಾರ್, ಅವ್ರಿಗೆ 10.75 ಕೋಟಿ ಕೊಟ್ಟು ತಗೊಂಡೈತಿ. ಭಾರಿ ಪಿಕ್ ಇದು. ಭುವನೇಶ್ವರ್ ಕುಮಾರ್ ಮತ್ತೆ ಜಾಶ್ ಹ್ಯಾಜಲ್ವುಡ್ ಇವ್ರಿಬ್ಬರು ಜೋಡಿನು ಕ್ಲಿಕ್ ಆಯ್ತಪ್ಪ ಅಂದ್ರ ಒನ್ ಆಫ್ ದ ಬೆಸ್ಟ್ ಬಾಲಿಂಗ್ ಅಟ್ಯಾಕ್ RCB ಆಗೋದ್ರೊಳಗೆ ಏನು ಡೌಟ್ ಇಲ್ಲ. ನೆಕ್ಸ್ಟ್ ರಸಿಕ್ ಸಲಾಂ ಅವ್ರಿಗೆ ತಗೊಂಡಾರ. ಹೋದ್ ಸತ ಡೆಲ್ಲಿ ಕ್ಯಾಪಿಟಲ್ಸ್ ಟೀಮ್ ನಾಗ ಆಡಿದ್ರು. ಭಾರಿ ಬೆಂಕಿ ವೇರಿಯೇಷನ್ ಅದ ಇವ್ರ ಕಡೆ. ಸ್ಲೋವರ್ ಅನ್ನು ಭಾರಿ ಹಾಕ್ತಾರ, ಯಾರ್ಕರ್ ನು ಬೆಂಕಿ ಹಾಕ್ತಾರ. ಚಲೋ ಆಪ್ಷನ್ ಅದಾರ ಇವರು. ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆಲ್ ದಾಗ ಆಡಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದ್ರ ಭಾರಿ ಪಿಕ್ RCB ಕಡೆಯಿಂದ. ನೆಕ್ಸ್ಟ್ ಪ್ಲೇಯರ್ RCB ರಿಟೈನ್ ಮಾಡಿರೋ ಪ್ಲೇಯರ್ ಯಶ್ ದಯಾಳ್ ಅವ್ರ ಅದಾರ. ಲೆಫ್ಟ್ ಆರ್ ಮೀಡಿಯಂ ಪೇಸರ್ ಬೌಲರ್ ಅದಾರ. 100% ರಿಟೈನ್ ಮಾಡ್ಯಾರ ಅಂದ್ರೆ ಪ್ಲೇಯಿಂಗ್ ಲೆವೆಲ್ ಅಂತೂ ಆಡಿಸ್ಲೇಬೇಕು. ಸ್ಕ್ವಾಡ್ ನಾಗ ಇವರು ಅದಾರ, ಬೆಂಕಿ ಪ್ಲೇಯರ್ ಅದಾರ. ಇನ್ನು ನೆಕ್ಸ್ಟ್ RCB ಆಪ್ಷನ್ ನಾಗ ಬೈ ಮಾಡಿರೋ ಪ್ಲೇಯರ್ ಸುಯಶ್ ಶರ್ಮಾ. ಹೋದ್ಸತ KKR ಟೀಮ್ ನಾಗ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ಬಹಳ ಮ್ಯಾಚ್ ನಾಗ ಇಂಪ್ಯಾಕ್ಟ್ ಮಾಡಿರೋದನ್ನ ನಾವು ನೋಡಿವಿ. ಚಲೋ ಬೌಲರ್ ಅದಾರ. 100% ಸ್ಟ್ರೈಟ್ ಅವೇ ಪ್ಲೇಯಿಂಗ್ ಲೆವೆಲ್ ದಾಗ ಆಡ್ಸುವಂತ ಬೌಲರ್ ಅದಾರ. ಆಡಿಸ್ತಾರ. ಸುಯಶ್ ಶರ್ಮಾ ಸಸ್ತೊಳಗ ಒಂದು ಮಸ್ತ್ ಪಿಕ್ ಅಂತ ಹೇಳಿ ನನಗೆ ಅನಸ್ತೈತಿ. ಇನ್ನು ನೆಕ್ಸ್ಟ್ ಪ್ಲೇಯರ್ ಫಾರಿನ್ ಪೇಸರ್ ಶ್ರೀಲಂಕನ್ ಪ್ಲೇಯರ್ ನುವಾನ್ ತುಷಾರ. ಈ ನುವಾನ್ ತುಷಾರ ಅವ್ರದ್ದು ಏನೈತಂದ್ರ ಇಲ್ಲಿ ಬೇರೆ ಯಾವ ಲೀಗ್ ನಡೀತಿರ್ತಾವಲ್ರಿ, ಅಲ್ಲಿ ಅಂತೂ ಬೆಂಕಿ ಬೌಲಿಂಗ್ ಮಾಡ್ತಾರ. ಯಾರ್ಕರ್ ಅಂತೂ ಅನ್ಪ್ಲೇಯಬಲ್ ಯಾರ್ಕರ್ ಹೋಗಿತಾರ. ಆದ್ರ ಲಾಸ್ಟ್ ಇಯರ್ ಏನ್ ಮುಂಬೈ ಇಂಡಿಯನ್ಸ್ ಅವ್ರು ಇವ್ರಿಗೆ ತಗೊಂಡ್ರು, ಅಲ್ಲಿ ಅಂತೂ ಅಂತ ಏನ್ ಬೇರೆ ಲೀಗ್ ದಾಗ ಬಾಲಿಂಗ್ ಮಾಡ್ತಿದಾರ ಅಂತ ಬಾಲಿಂಗ್ ಅಂತೂ ಎಲ್ಲಿ ಮುಂಬೈ ಇಂಡಿಯನ್ಸ್ ಟೀಮ್ ನಾಗ ಬಂದಂಗಂತೂ ಕಾಣಿಸ್ತಿಲ್ಲ. ಒಂದ್ ಸ್ವಲ್ಪ ಎಕ್ಸ್ಪೆನ್ಸಿವ್ನು ಆಗಿದ್ ನಾವ್ ನೋಡಿವಿ. ಒಬ್ಬ ಬ್ಯಾಕಪ್ ಪೇಸರ್ ಆಗಿ ಇವರಿಗೆ RCB ಯೂಸ್ ಮಾಡ್ಕೊಳ್ಳೋ ಚಾನ್ಸಸ್ ಐತಿ. ಇರ್ಲಿ, ಸಸ್ತೊಳಗ ಮಸ್ತ್ ಪಿಕ್ ಇದಕ್ಕೂ ನಾವು ಅನ್ಬಹುದು. ಇನ್ನ ನೆಕ್ಸ್ಟ್ 2 ಪಿಕ್ಸ್ ಅಭಿನಂದನ್ ಸಿಂಗ್ ಮತ್ತ ಮೋಹಿತ್ ರಾಠಿ. ಇವರಿಗೆ ಪ್ಲೇಯಿಂಗ್ ಲೆವೆಲ್ ದಾಗ ಆಡ್ಸೋದು ಡೌಟ್. ಯಾರಿಗಾರ ಏನ್ರೆ ಇಂಜುರಿ ಆಗಿ ಹೊರಗೆ ಹೋದ್ರು, ಏನ್ರೆ ಮತ್ತೊಂದು ಮಗದೊಂದು ಆಯ್ತಂದ್ರ ಅಂತ ಟೈಮಿಗೆ ಅಷ್ಟೇ ಇವರಿಗೆ ಪ್ಲೇಯಿಂಗ್ ಲೆವೆಲ್ ದಾಗ ಚಾನ್ಸಸ್ ಸಿಗೋ ಸಾಧ್ಯತೆ ಐತಿ. ಒಟ್ ಓವರ್ ಆಲ್ ನೋಡಿದ್ರೆ ಇಲ್ಲಿ ಟೀಮ್ RCB ಸ್ಕ್ವಾಡ್ ಏನೈತಿ, ಬೆಂಕಿ ಸ್ಕ್ವಾಡ್ ಐತಿ. ಒಟ್ಟು ವರ್ಷ ಒಳಗ RCB ತಯಾರು ಮಾಡಿದ್ರೊಳಗನು ಇದು ಒನ್ ಆಫ್ ದ ಬೆಸ್ಟ್ ಸ್ಕ್ವಾಡ್. ಇದ್ರೊಳಗ ನೋಡ್ರಿ RCB ಎಮೋಷನ್ ಗಳಿಗೆ ಎಲ್ಲೂ ಜಾಗ ಕೊಟ್ಟಿಲ್ಲ. ನೋಡ್ರಿ, ಈಗ ಮೊಹಮ್ಮದ್ ಸಿರಾಜ್, ಯಜವೇಂದ್ರ ಚಹಲ್, KL ರಾಹುಲ್, ವಿಲ್ ಜಾಕ್ಸ್, ಗ್ಲೆನ್ ಮ್ಯಾಕ್ಸ್ವೆಲ್ ಇವ್ರಿಗೆಲ್ಲರಿಗೂ RCB ತಗೋಬೇಕು ಅಂತ ಹೇಳಿ ಬಾರಿ ಎಮೋಷನಲ್ ಫ್ಯಾನ್ಸ್ ಎಲ್ಲ ಹೇಳಕತ್ತಿದ್ರು. ಆದ್ರ ಅದಕ್ಕೆಲ್ಲ ಇಲ್ಲಿ RCB ಬೆಲೆ ಕೊಟ್ಟಿಲ್ಲ. ಎಮೋಷನ್ ಬೇಡ, ಈಗ ಏನ್ ಬೇಕು ನಮಗೀಗ ಒಟ್ಟ ಟೈಟಲ್. ಅದಕ್ಕ ಒಂದು ಡಿಫ್ರೆಂಟ್ ಆಗಿ ಏನ್ರೆ ಮಾಡ್ಲೇಬೇಕು ಅಂತ ಹೇಳಿ RCB ಈ ಸ್ಕ್ವಾಡ್ ತಯಾರು ಮಾಡ್ಯಾರ. ಈ ರೀತಿ ಒಳಗ ಈ ಸ್ಕ್ವಾಡ್ ನಿಮಗ್ ಹೆಂಗ್ ಅನಿಸ್ತ್ರಿ? ನಿಮಗ್ ಹೆಂಗ್ ಅನಿಸ್ತು ಅದ ನೀವು ಕಮೆಂಟ್ ಮಾಡಿಡ್ರಿ. ಈ ಸ್ಕ್ವಾಡಿಗೆ ನನ್ನ ಪ್ರಕಾರ 10ರೊಳಗ ರೇಟಿಂಗ್ ಕೊಡ್ಬೇಕಂದ್ರ 8.5. ಇದು ಎದಕ್ಕಂದ್ರ ಬ್ಯಾಟ್ಸ್ಮನ್ಸ್ ಗಳಿಗೆ ಲೈಕ್ ಟು ಲೈಕ್ ಅಲ್ಲಿ ರಿಪ್ಲೇಸ್ ಮಾಡುವಂತ ಬ್ಯಾಕಪ್ ಗಳು ಇಲ್ಲ. ಓವರ್ ಆಲ್ ಸ್ಕ್ವಾಡ್ ನೋಡಿದ್ರೆ ನನಗ ಅನ್ಸೋದು ಇಷ್ಟ ನೋಡ್ರಿ, ಬೆಂಕಿ. ಇದ್ರೊಳಗೂ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಲೆವೆಲ್ ತಯಾರು ಮಾಡಿದ್ರ ಅದು ನಾ ಬೆಂಕಿಯಾಗಿ ಕಾಣಿಸ್ತೈತಿ. ಅದ ಹೆಂಗ್ ಕಾಣಿಸ್ತೈತಿ ಅದನ್ನ ಮುಂದ್ ಬರೋ ವಿಡಿಯೋಗಳೊಳಗ ನೋಡೋಣ. ಈ RCB ಸ್ಕ್ವಾಡಿಗೆ ನಿಮ್ಮ ಕಡೆದಿಂದ ನೀವು 10ರೊಳಗ ಎಷ್ಟು ರೇಟಿಂಗ್ ಕೊಡ್ತೀರಿ? ಕಮೆಂಟ್ ಬಾಕ್ಸ್ ನಾಗ ಕಮೆಂಟ್ ಮಾಡಿ ಹೇಳೋದು ಮರ್ಯಾಕ್ ಹೋಗ್ಬೇಡ್ರಿ. ಮತ್ತ ಹಂಗ ವಿಡಿಯೋ ನಿಮಗೆ ಸ್ವಲ್ಪ ಇಷ್ಟ ಆಗಿತ್ತಂದ್ರ ಲೈಕ್ ಮಾಡ್ರಿ, ಹಂಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ ಜಲ್ದಿ ಸಿಗೋನು. ಜೈ ಕರ್ನಾಟಕ.